ಆಗಿತ್ತು. ಸಿಟಿ ಒಳಗೆ ಸಾಕಷ್ಟು ಓಣಿ ಒಳಗೆ CC ರೋಡ್ ಮಾಡಿದೀವಿ, ಡ್ರೈನೇಜ್ ಮಾಡಿದೀವಿ. ಇದೆಲ್ಲ ಯಾಕಾಯ್ತಂದ್ರೆ ನೀವೆಲ್ಲ ಸಹಕಾರದಿಂದ 2018 ನಾನು MLA ಮಾಡಿ ಬಿಜಾಪುರದಿಂದ ಆಚೆ ಕಳಿಸಿದ್ವಿ. 2023 ನಾನು ಬಿಜಾಪುರ ನಗರದಾಗ ನಾನು ವಿಧಾನಸಭೆದಾಗ ಅಡ್ಡಾಡಲಿಲ್ಲ. ಬರೀ ಒಂದೇ ದಿವಸ ಸಿಟಿ ಒಳಗೆ ಅಡ್ಡಾಡಿದೆ. ಆದರೂ ನನ್ನ ಮ್ಯಾಗ ನೀವೆಲ್ಲ ತಾಂಡ್ಯದ ಹಿರಿಯರು, ಎಲ್ಲ ಯುವಕರು, ತಾಯಂದರು ನನ್ನ ಮ್ಯಾಗ ವಿಶ್ವಾಸ ಇಟ್ಟು ಮತ್ತೊಮ್ಮೆ MLA ಮಾಡಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕ ಸಲ್ಲಿಸಿ ಈ ರೀತಿ 1 ಕೋಟಿಯಲ್ಲಿ ಬಹುಶಃ ಈ ತಾಂಡೆ ಎಲ್ಲ ರೋಡ್ಗಳು ಆಗ್ತವೆ. ಅದೇನೋ ನಮ್ಮ ಹಿರಿಯರದು ಒಂದೇನು ತೊಂದರೆ ಇದೆಲ್ಲ ನಾನು ಹೇಳಿದ್ದೀನಿ. ಅದನ್ನು ಏನೋ ಅವ್ರಿಗೆ ತೊಂದರೆ ಆಗದಂತೆ ಮಾಡಿ ಅವ್ರಿಗೂ ತೊಂದರೆ ಆಗಬಾರ್ದು, ಜನರಿಗೂ ಅನುಕೂಲ ಆಗುತ್ತೆ. ಕೆಲವೊಂದು ಸಲ ನಾವು ಏನಿದೀವಲ್ಲ, ತಾಂಡ್ಯದವ್ರಿರಲಿ ಊರಿನವ್ರಿರಲಿ, ಒಮ್ಮೊಮ್ಮೆ ಸ್ವಲ್ಪ ತ್ಯಾಗನೂ ಮಾಡಬೇಕಾಗ್ತದೆ. ಒಂದು ರೋಡ್ ಆಗ್ಬೇಕಾದ್ರೆ ನಾವು ತಕರಾರು ಮಾಡ್ಕೋತ ಕೂತೀವಿ ಅಂದ್ರೆ, ಈಗ ಫಂಡ್ ಬಂದಿರ್ತದೆ, ಫಂಡ್ ಬಂದಿದ್ದು ಹೊಳ್ಳಿ ಹೋಗ್ಬಿಡ್ತದೆ, ಮತ್ತು 10 ವರ್ಷ ಹೋಗ್ತದೆ. ಸ್ವಲ್ಪ ಒಂದು 5 ಫೂಟ 6 ಫೂಟ ನಮ್ಮ ಜಮೀನು ಹೋಗ್ತದಂದ್ರೂ ನೀವು ಬಿಟ್ಕೊಡ್ಬೇಕು. ನಿಮಗೂ ಚಲೋನೇ. ಮುಂದೆ ಒಂದು ಒಳ್ಳೆ ರೋಡ್ ಆಯ್ತು ನೋಡ್ರಿ, ಎಷ್ಟು ಕಂಟಿ ಐತಿ, ಇದೆಲ್ಲ ಕ್ಲಿಯರ್ ಮಾಡಿ ಒಂದು ಒಳ್ಳೆ ರಸ್ತೆ ಆಯ್ತಂದ್ರೆ ನಾಳೆ ರಾತ್ರಿ ಹೆಣ್ಮಕ್ಳು ಬರೋರು ಮಾಡೋರಿಗೆ ರಾತ್ರಿ ಬೇರಾತ್ರಿಯಾಗ ಬಂದ್ರು ಸಹಿತ ಯಾವುದೇ ತೊಂದರೆ. ಯಾಕಂದ್ರೆ ಸಾಕಷ್ಟು ಹೈ ಮಾಸ್ಕ್ ಆಗ್ಯಾವು. ಅದಕ್ಕೆ ಈಗ ಶುದ್ಧ ಕುಡಿ ನೀರು ಘಟಕ ಮಾಡೀವಿ. ಹಂಗಾಗಿ ಒಂದೊಂದು ಮಾದರಿ ತಾಂಡ ಆಗೋದ್ರಲ್ಲಿ 2 ಮಾತಿಲ್ಲ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ನಮಗದು 3 ಕೋಟಿ ಎಷ್ಟು ಹಾಕಿವಪ್ಪ, 3 ಕೋಟಿ 30 ಲಕ್ಷ ರೂಪಾಯಿ. ಇಡೀ ಅವಾಗ ವಿಜಾಪುರದಾಗ 3 ಕೋಟಿ ಬಂದಿದ್ದಿಲ್ಲ ರೊಕ್ಕ. ಈ ಟೋಪು ತಾಂಡ್ಯಕ್ಕೆ 3 ಕೋಟಿ 39 ಲಕ್ಷ ಕಣ್ಮುಚ್ಚನಾಳ್ ರೋಡ್. ಇವತ್ತು ನಮ್ಮ ಅಧಿಕಾರಿಗಳು, ನಮ್ಮ ZPC ಅವರು ಇದ್ರು, ನಮ್ಮ ರಾಹುಲ್ ಸಿಂಧಿ ಅವರು ಫೋನ್ ಮಾಡಿದ್ರು, ಸರ್ ನಿಮ್ಮ ಕ್ಷೇತ್ರದಾಗ ಯಾವ್ಯಾವ ತಾಂಡಿಗಳು, ಯಾವ ಹಳ್ಳಿ ಸಂಪರ್ಕ ಕನೆಕ್ಟ್ ಮಾಡುವಂಥ ರೋಡ್ ಇದ್ರ ಕೊಟ್ರಿ ಸರ್. ಪಾಪ ಅವ್ರು ನಮ್ಮ ಒಳ್ಳೇದಕ್ಕೆ ಅವ್ರು ಇವತ್ತು ಯಾಕೆ ನೆನೆಸ್ಲಾಕತ್ತೀನಿ, ಇವತ್ತು ಅವ್ರಿಗಿಲ್ಲ, ಇವತ್ತು ಬೆಳಗಾವಿ CO ಅದಾರ. ಆದರೂ ಯಾಕೆ ನೆನೆಸ್ಲಾಕತ್ತೀನಿ ಅಂದ್ರೆ 3 ಕೋಟಿ 39 ಲಕ್ಷ ರೂಪಾಯಿ ಒಂದು ಸಣ್ಣ ತಾಂಡ್ಯಕ್ಕೆ ಇವತ್ತು ರೋಡ್ ಆಗ್ತದಂದ್ರೆ 1 ಕೋಟಿ ರೂಪಾಯಿದು CC ರೋಡ್ ಆಗ್ಲತ್ತದ. ಇಷ್ಟಾಯ್ತಂದ್ರೆ ಈ ತಾಂಡೆ ಪೂರ್ತಿ ಎಲ್ಲ ತಾಂಡೆಗಳು ಮಾಡೀವಿ. ಬುತ್ನಾಳ್ ತಾಂಡೆ ಕಂಪ್ಲೀಟ್ ಮಾಡಿ ಮತ್ತೊಂದು 2 ಕೋಟಿ ರೂಪಾಯಿ ಮತ್ತೀಗ ಹಾಕಿವಿ. ನಾಳೆ ಒಂದು 2 ದಿವಸನಾಗ ಅದು ಭೂಮಿ ಪೂಜೆ ಮಾಡ್ತೀವಿ. ತೊರವಿ ತಾಂಡೆಗಳು 3 ಎಲ್ಲ CC ಮಾಡೀವಿ. ಎಲ್ಲಿ ಓವರ್ಹೆಡ್ ಟ್ಯಾಂಕ್ ಮಾಡೀವಿ. ಎಲ್ಲ ಗುಡಿಗಳು ಏನದಾವಲ್ಲ, ಎಲ್ಲ ಗುಡಿಗಳಿಗೂ 10 ಲಕ್ಷ 20 ಲಕ್ಷ 25 ಲಕ್ಷ ಎಲ್ಲ ಕೊಟ್ಟು ಎಲ್ಲ ಗುಡಿಗಳನ್ನು ಅಭಿವೃದ್ಧಿ ಮಾಡೀವಿ. ಕುರುಡಿ ನೀರಿನ ಸಮಸ್ಯೆ ಭಾಳ ಇತ್ತು. ತೊರವಿ ಒಳಗೆ ಎಲ್ಲ ಕಂಪ್ಲೀಟ್ CC ರೋಡ್ ಮಾಡಿದ್ದೀವಿ. ಮೊನ್ನೆ ಅಂಬೇಡ್ಕರ್ ಭವನದ 2 ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡಿದ್ದೀವಿ. 12 ಕೋಟಿ ತಾಂಡೆ ಎಲ್ಲ ಕಂಪ್ಲೀಟ್ ಮಾಡಿ. ಇವತ್ತು ಆ ತಾಂಡೆಗೆ ಹೋದಾಗ ಹೇಳ್ತಿದ್ರಲ್ಲಿ ಅವರು, ನೀವು ಬಿಜಾಪುರನಾಗ ಕಾಯಿಪಲ್ಯ ಮಾರ್ಲಕ್ಕ ನಮ್ಮೆಲ್ಲ ಬಡವ್ರು ಅದಾರ ತಾಂಡೆದ ಜನ. ಮೊದಲ ಬಿಜಾಪುರನಾಗ ಹೋದ್ರೆ ನಿಮ್ಗೆ ಸಾಬ್ರು ಭಾಗವಾನ್ರು ಏನು ಮಾಡ್ತಿದ್ರು, ನಿಮ್ಮ ಅಂಜಿಸಿ ಬೆದರಿಸಿ ನಿಮ್ಮ ಬುಟ್ಟಿ ಕಸೋದು, ನಿಮ್ಗೆ ತೊಂದರೆ ಕೊಡ್ತಿದ್ರು. ಈಗ 35-40 ಮಾರ್ಕೆಟ್ ಆಗಿಬಿಟ್ಟಾವ ಸಿಟಿ ಒಳಗೆ. ನೀವು ಶಾಸ್ತ್ರಿನಗರ ಮುಂದೆ ಕೊಂಡ್ರಿ, ಆ ಕಡೆ BID ಮುಂದೆ ಕೊಂಡ್ರಿ. ಈಗ ನಮ್ಮ ಮಂದಿನೂ ಬಿಜಾಪುರ ಸಿಟಿ ಮಂದಿ ಭಾಳ ಹುಷಾರಾಗಿಬಿಟ್ಟ. ಯಾರು ಕುಂಕುಮ ವಿಭೂತಿ ಭಂಡಾರ ಹಚ್ಕೊಂಡವ್ರ ಬಲ್ಲೇ ತಗೋಲಕತ್ತಾರೆ. ಕಿವಿನೂ ನೋಡ್ತಾರೆ. ಈಗ ತೂತೈತಂದ್ರೆ ತಗೋತಾರೆ, ಹೌದಲ್ರಿ? ಈಗ ನಮ್ಮ ಮಂದಿಗೆ ಹೇಳ್ಬಿಟ್ಟೇನಿ, ಅವ್ರಿಗೂ ಹೇಳೀನಿ ಬಿಜಾಪುರ ಮಂದಿಗೆ. ಪಾಪ ಬಡವರು ಬಿಸಿಲಾಗ ಮುಂಜಾನೆ 5ಕ್ಕೆ 6ಕ್ಕೆ ಕಾಯಿ ಹರ್ಕೊಂಡು ಬಂದು ಬಿಸಿಲಾಗ ಕೊಂಡಿರ್ತಾರ. ₹1 ₹2 ಹೆಚ್ಚಿಗೆ ಕೊಟ್ಟರೆ ಏನಾಗೋದಿಲ್ಲ. ಸುಮ್ಮನೆ 4 ಅಣೆ ಕಡಿಮೆ ಮಾಡು, 8 ಅಣೆ ಕಡಿಮೆ ಮಾಡು, 12 ಅಣೆ ಕಡಿಮೆ ಮಾಡತ್ತೆ ಯಾರೂ ಅನ್ಬಾರ್ದು ಅಂತೇಳಿ. ಈಗ ಅವರು ನೋಡಿ ನಮ್ಮ ಮಂದಿ ಆಧಾರ ಅಂದ್ಕೊಳ್ಳೇ ಕಾಯಿಪಲ್ಲೆ ತೊಗೊಳಕತ್ತಾರೆ. ಯಾಕೆ ತೊಗೊಳಕತ್ತಾರಲ್ಲ ಹಂಗ್ರಿ. ನಮ್ಮ ತಾಂಡ್ಯದವ್ರು ಹೇಳಿದ್ರು, ಏನು ಹೇಳಿದ್ರು, ಒಂದು ಹೆಣ್ಮಗಳು ಎದ್ದು ನಿಂತು ಹೇಳಿದ್ರು, ನಮ್ದು ಇಲೆಕ್ಷನ್ ಇತ್ತು, ಎಲೆಕ್ಷನ್. ಇವನು ಇದ್ದ ಒಂದು ಇಬ್ಬರು ಹೆಣ್ಮಕ್ಳು ಎದ್ದು ನಿಂತು ಹೇಳಿದ್ರು, ನಾನು ಗೌಡ್ರ ನೀವು ಬಿಜಾಪುರನ ನಮ್ಮ ಕಾಯಿಪಲ್ಯ ಮಾರ್ಲಕ್ಕೆ ಕೊಟ್ಟಿದ್ರಿಂದ ದಿವಸ 1.5 2 ಲಕ್ಷ ರೂಪಾಯಿ ನಮ್ಮ ತಾಂಡ್ಯಕ್ಕೆ ರೊಕ್ಕ ಬರ್ಲಾಕತ್ತವ. ಇಡೀ ಅದು ತಾಂಡ್ಯನೇ ಅನ್ಸೋದಿಲ್ಲ, ಒಬ್ಬರಿಗಿಂತ ಒಬ್ರು ಮನೆ ಚಪ್ರ ಕಟ್ಟ್ಯಾರ. ಆ ತಾಂಡ್ಯದಾಗ ಒಂದು ನಿಮ್ಮ ಗುಡ್ಸಲಾನೇ ಉಳ್ದಲ್ಲ. ಎಂದಕ್ಕೆಲ್ಲ ಬರೀ ಗುಡಿಸಲು ಇರ್ತಿತ್ತು. ಯಾಕೆ ಇರ್ತಿದ್ರು ಗುಡಿಸಲು ಅಂದ್ರೆ ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು, ಅವ್ರಿಗೆ ಸ್ಲ್ಯಾಬ್ ಓದೋದಂದ್ರೆ ಹಂಚ್ತಾರವರು, ಅದು ಗುಡಿಸೋದಾಗಿರ್ತಾರ ತಾಂಡ್ಯದಾಗ. ಈಗೆಲ್ಲರೂ ಮನೆ ದೊಡ್ಡ ದೊಡ್ಡ ಒಳ್ಳೆ ಮನೆ ಕಟ್ಟ್ಯಾರ, ಎಲ್ಲರೂ ಅನುಕೂಲಿಸ್ತಾಗ್ಯಾರ. ಮತ್ತು ಬಂಜಾರ ಸಮಾಜ ಏನೈತಿ ದುಡಿಯುವಂಥ ಸಮಾಜ.
ನಿಮ್ಮ ಬಗ್ಗೆನೂ ನಾವು ವಿಧಾನಸಭೆದಾಗ ಮಾತಾಡಿದ್ದೆಲ್ಲ ಕೇಳಿರ್ಬೇಕು ನೀವು. ನಾವು ಡಾಕ್ಟರ್ ಲಮಾಣಿ ಏನು ನಮ್ಮ MLA ಅದಲ್ಲ ಸಿರಟ್ಟಿ ಚಂದ್ರು ಲಮಾಣಿ, ಅಲ್ಲೂ ನಿಮ್ಮ ಸಮಾಜದಿಂದ ಹೋರಾಟ ಮಾಡಿ ಇದ್ರ ಸಲಾಗಿ ಏನೋ 1% ಇವತ್ತು ಏನೋ ಮಾಡ್ಯಾರ, ಅದು ಪೂರ್ತಿ ಸರಿ ಆಗಿಲ್ಲ. ನಮ್ದೇನು ಬಿಜಾಪುರ ಹೌದು ಅಲ್ಲೋ ಇಷ್ಟಂಗೆ ಡೆವಲಪ್ ಆಗೈತೆ ಆ ಥರ ಇಲ್ಲ ಎಲ್ಲರೂ. ಮತ್ತು ನೀವು ಬೆಂಗಳೂರು ಕಡೆ ಹೋದ್ರೆ ಆಟೋ ರಿಕ್ಷಾದಾಗ ಹೊಂಟ್ರಂದ್ರೆ ಯಾವ ಊರು ಅಂತ ಕೇಳ್ತಾರೆ ನಮ್ಗೆ. ಬಿಜಾಪುರ ಅನ್ಕೊಂಡು ಏನತ್ತಾರ ಈಗ ಹಿಂದೂ ಯತ್ನಾಳ್ ಹಂದ ಏನು ಭಾಳ ಡೇಂಜರ್ ಏನು ಮಾತಾಡ್ತಾನೆ ಅವತ್ತು ಯಾರು ಆಟೋ ಹೊಡ್ಯಾರು ನೋಡಿ. ಪ್ರಸಿದ್ಧ ಹೋಯ್ದೆ ಅಲ್ಲಿ ಬೆಂಗಳೂರು ಮೈಸೂರಿಗೆ ಮುಟ್ಸಿನಿಲ್ಲ. ಹಿಂದಿನವ್ರು ಯಾರು ಒಂದರ ಕೆಲಸ ಮಾಡ್ಯಾರ ಹೇಳಿ, ಒಂದು ರೋಡ್ ಮಾಡಿಲ್ಲ, ಒಂದು ಲೈಟ್ ಮಾಡಿಲ್ಲ, ಒಂದು RO ಪ್ಲಾಂಟ್ ಇಲ್ಲ. ಇಂಥ ವಿಜಯಪುರ ಇವತ್ತು ಚಲೋ ಆಗೈತಿ. ಕೆಲವು ಮಂದಿಗೆ ಹೊಟ್ಟೆ ಕಿಚ್ಚಿದ್ದೇ ಇರ್ತದೆ, ಅವ್ರಿಗೆ ಇದನ್ನೆಲ್ಲ ನೋಡೋದು ಆಗಲಾಗೈತಿ. ಹೆಂಗೆ ಸೋಲಿಸ್ಬೇಕಂತೇಳಿ ಅಡ್ಡಾಡ್ತಿರ್ತಾರ. ನೀವು ಏನೋ ನಾ ಅಡ್ಡಾಡಾರ್ದಾಗನೇ ಓಟ್ ಹಾಕಿರಿ, ಇನ್ನು ಮುಂದೆ ಸೋಲ್ಸು ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೆ ನಾ ತಂಡದವ್ರು ಎಲ್ಲರಿಗೂ ವಿನಂತಿ ಮಾಡ್ಕೊಂಡು 100ಕ್ಕೆ 100 ಮತದಾನ ಮಾಡಿ ನೋಡ್ರಿ. ತಮಿಳುನಾಡಿದಾಗ ಮತ್ತು ಪಶ್ಚಿಮ ಬಂಗಾಳ 95% ವೋಟಿಂಗ್ ಆಗೈತಿ. ಅಂದ್ರೆ ಮನೆಯಿಂದ ಹೊರಗೆ ಬಂದು ನಮ್ಮ ದೇಶ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು, ನಾವೆಲ್ಲ ಸುರಕ್ಷಿತ ಇರಬೇಕಂತಂದ್ರೆ ಇವತ್ತು ನರೇಂದ್ರ ಮೋದಿ ಓಟ್ ಹಾಕಿವಿಲ್ಲ ಎಲ್ಲರೂ. ಯಾಕೆ ಹಾಕಿವಿ? ಇವತ್ತು ಆರಾಮದೀವಿ ನಾವು. ಮೊದಲು ನೋಡಿದಿಲ್ಲ ಕಾಶ್ಮೀರ್ನಾಗ ಕಲ್ಲು ಹೋಗಿತ್ತಿದ್ರು, ನಮ್ಮ ಸೈನಿಕರು ಉಂಡ ಕತ್ತರಿಸ್ತಿದ್ರು, ಪೊಲೀಸರಿಗೆ ಅವರ ಇದನ್ನ ನಮಾಜ್ ಮಾಡಿ ಅವ್ರು ಬಂದ ಕೂಡಲೇ ಕಲ್ಲು ಚಾಲು ಮಾಡ್ತಿದ್ರು ಶುಕ್ರವಾರಕ್ಕೊಂದು. ಈಗೆಲ್ಲ ಬಂದಾಗಲ್ಲ ಕಾರಣ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ. ಇಲ್ಲಾಂದ್ರೆ ದೇಶನೂ ಉಳಿದಿಲ್ಲ. ಯೋಗಿ ಅದಾರ ಈ ಉತ್ತರ ಪ್ರದೇಶನಾಗ. ಯಾರೇ ಏನಾರು ಗಣಪತಿ ಮ್ಯಾಗ ಇದ್ರ ಮ್ಯಾಗ ಕಲ್ಲು ಹೋಗೋದ್ರಂದ್ರೆ ಮಸೂತಿ ಡಾಮೆ ಹಂಗೆ ಆಗ್ಬಿಡ್ತೀನ. ಎಲ್ಲರ ನಾಳೆ ಶಿವಾಲಲ್ಲಿ ಮಾಡಿದ್ರೆ ಮೆರವಣಿಗೆ ಕಲ್ಲು ಹೋಗಿದ್ರು. ಯಾವ್ದಾರ ದುರ್ಗಾ ಮಾತಾ ಗುಡಿ ಏನು ಮೆರವಣಿಗೆ ಮಾಡ್ತಿರಲ್ಲ, ಅದು ಹೊಸ ಮೂರ್ತಿ ತಂದ ಅದು ಕಲ್ಲಿಗಿಲ್ಲಿ ಹೋಗಿದ್ರಂದ್ರೆ ನಾಳೆ ನಾನು ಮುಖ್ಯಮಂತ್ರಿ ಆದ್ರೆ ಹಂಗೆ ಮಾಡೋ ಯಾರು ಕೊನೆಯಲ್ಲಿ ಅನ್ನೋದು ಹಂಗಿದ್ರೆ ಇನ್ನು ಮ್ಯಾಗ ನಾವು ಈ ದೇಶನಾಗ ಹಿಂದೂಗಳು ಉಳಿಲಕ್ಕೆ ಸಾಧ್ಯ. ನಾವು ಜಾತಿ ಆ ಜಾತಿ, ನಾವು ಬಂಜಾರ, ನಾವು ಲಿಂಗಾಯತ, ಮರಾಠ, ಕ್ಷತ್ರಿಯ ಹಿಂಗೆ ಅನ್ಕೊಂಡು ಹೋಗ್ಬಿಟ್ಟು ಅಂದ್ರೆ ನಮ್ಮ ಧರ್ಮ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು ಅಂದ್ರೆ ಇವತ್ತು ನಾವೆಲ್ಲ ಯಾರು ಅದಕ್ಕೆ ಯೋಗ್ಯ ಇರೋದಾರೆ ಯಾರ ಕೈಯಾಗ. ಇವತ್ತು ವಿಜಯಪುರ ನಮ್ಮ ಕೈ ಕೊಟ್ಟು ಈಗ 10 ವರ್ಷ ಆಯ್ತು. ಹಿಂದೂ ನಮ್ಮ MLA ಇದ್ದೇನ 94. ಅವಾಗೂ ತಾಂಡಕ್ಕೆ ಬರ್ತಿದ್ದೆ. ಅವಾಗ ಮುಂದೆ 2 ಸಲ MP ಆದೆ, ಮುಂದೆ MLC ಆದ. 6 ಸಲ ಆಚೆ ಬಂದೀನಿ, 9 ಸಲ ನಿಂತೀನಿ, 6 ಸಲ ಆಚೆ ಬಂದೀನಿ, 3 ಸಲ ಸೋತೀನಿ. ಆದರೂ ನೀವೆಲ್ಲ ವಿಶ್ವಾಸಕ್ಕೂ ಅದಕ್ಕೆ ಮುಂದಿನ ಇಲೆಕ್ಷನ್ 28ಕ್ಕೆ ಒಂದು ಮತ ವಿಫಲ ಆಗಲಾರ್ದಂಗೆ ಎಲ್ಲರೂ ಬುದ್ಧಿವಂತರಿದ್ರು. ಅದ್ರಾಗ ಎಲ್ಲ ಎಜುಕೇಟೆಡ್ ಅದಾರ ಬಂಜಾರ ಸಮಾಜ. ಈ ಮೊದಲಿನಾಗಿಲ್ಲ, ಎಲ್ಲ ಸಾಕಷ್ಟು ಒಳ್ಳೆ ಹುದ್ದೆ ಒಳಗದಾರ. ದುಡಿಯೋರು ಅಗದಿ ಕಷ್ಟಪಟ್ಟು ದುಡಿತಾರ. ಇವತ್ತು ವಿಜಯಪುರನಾಗ ನೋಡ್ರಿ ಬಂಜಾರ ಸಮಾಜದ ಬಂಗಾರ ಅಂಗಡಿ ಅದಾವು, ಅರಿವಿ ಅಂಗಡಿ ಅದಾವು. ಇಂಥ ಬಿಸ್ನೆಸ್ನಾಗ ಇಲ್ಲ ಬಂಜಾರದವ್ರು ಅನ್ನುವಂಥದ್ದು. ಅಂತಿಂಥ ಬಂಗಾರ ಅಂಗಡಿ ಮಾಡ್ಯಾರೆ. ನಾನೇ ಮೊನ್ನೆ ಸಂಕ್ರಮಣದಾಗ ಒಂದು 2-3 ಅಂಗಡಿಗೆ ಹೋಗಿದ್ದೆ. ಅಂದ್ರೆ ಯಾಕೆ ಹೇಳ್ತೇನೆ ಅಂದ್ರೆ ಈ ಸಮಾಜದ ಸಾಕಷ್ಟು ಬೆಳವಣಿಗೆ ಆಗೈತಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ. ಮುಂದಿನ ದಿವಸನಾಗ ಇನ್ನೂ ಏನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಾನು ಮಾಡ್ತೀನಿ. ಈ ಕಾಂಕ್ರೀಟ್ ರೋಡ್ ಮಾಡಿದ್ಮ್ಯಾಗ ಒಂದು 25 ದಿವಸ ಕ್ಯೂರಿಂಗ್ ಕಣ್ಮುಚ್ಚಾಡ್ರ ಒಟ್ಟು ಕ್ಯೂರಿಂಗ್ ಮಾತ್ರ ಚಲೋ ಆಗ್ಬೇಕು. ಒಟ್ಟೆ ರೋಡ ಎಲ್ಲಿ ಕೆಡಬಾರ್ದು. ಕೆಟ್ಟರೆ ನಾನು ಹೆಸರೇ ಕೆಡ್ತದ. ಅದನ್ನೇ ನಾವು TV ಅವ್ರು ಬಂದು ಮೊದಲು ಇದು ಮಾಡ್ತಾರೆ ಬಿಜಾಪುರ. ಇದು ಯತ್ನಾಳ್ ಕ್ಷೇತ್ರದಲ್ಲಿ ನೋಡಿ ಮೊನ್ನೆ ಒಂದು ಚಾನಲ್ದವರು ವಿಜಯಪುರ ನಗರದಲ್ಲಿ ಹಾಳು ಬಿದ್ದ ರಸ್ತೆಗಳ ತಳಿ ಒಂದು ಹಾಕಿದ್ರು. ಅವನು ಎಡಿಟರ್ ಫೋನ್ ಮಾಡಿದಾನ, ಯಾವ ಏರಿಯಾದ ತೊಗೊಂಡ್ಯಪ್ಪ ನೀ ಹಾಳು ಬಿದ್ದಿತ್ತು? ಸರ್ ಅದು ತಪ್ಪಿ ಬಂದೈತೆ ಸರ್, ಅದು ನಾಲ್ಕಾಣ್ ಕ್ಷೇತ್ರ ಬರೋ ಬಿಜಾಪುರ ನಗರ ಅನ್ಬೇಕಾಗಿತ್ತು, ಅದು ಬರೇ ಬಿಜಾಪುರ ನಗರ ಮತ್ತು ನಿಂತಪ್ಪ. ಅದಕ್ಕೆ ಯಾರೂ ಮುಂದೆ ಕಮೆಂಟೇ ಮಾಡಲಿಲ್ಲ. ಗುರ್ತೈತಿ ಬಿಜಾಪುರ ಸಿಟಿ. ಇವತ್ತು ಹೇಳಿದೆ ಇಲ್ಲ ಎಲ್ಲೋ ಭಾಷಣದಾಗ, ಬಿಜಾಪುರನಾಗ ಚಲೋ ರೋಡ ಚಲೋ ಲೈಟ್ ಇತ್ತು ಅಂದ್ರೆ ಅದು ಬಿಜಾಪುರ ಸಿಟಿ ಕಾನ್ಸ್ಟಿಟ್ಯೂನ್ಸಿ ತಿಳ್ಕೊಬೇಕು. ಏನೂ ಇಲ್ಲಾರ್ದಿತ್ತಂದ್ರೆ ನಾಲ್ಕಾಣ್ ಕ್ಷೇತ್ರ ತಿಳ್ಕೊಬೇಕು. ಯಾಕಂದ್ರೆ ಹೆಂಗಾಯ್ತು, ನೀವು ನಾಲ್ಕಾಣ್ ಅಲ್ಲೇ BLD ಮುಂದೆ ಆ ಕಡೆ ಹೋಗ್ರಿ, ರೋಡ್ ಹೆಂಗದಾವು, ಈ ಕಡೆ ಬಂದ್ರೆ ಹೆಂಗದಾವ ಒಂದೇ ರೋಡದಾಗೆ ಫರ್ಕ ಕಾಣಿಸ್ತದೆ. BLD ಆ ಕಡೆ ಹೋಗಿರಿಲ್ಲ, ಹಾಸ್ಪಿಟಲ್ ಕಡೆ ಆ ಕಡೆ ಹೋದ್ರೆ ಆ ಕಡೆ ಒಂದು ಒಳಗೆ ಹೋದ್ರೆ ಧೂಳ ದುಮ್ಮಣ್ಣ. ಈ ಕಡೆ ಒಳಗೆ ಬಂದ್ರೆ ನಮ್ಮ ಬಿಜಾಪುರ ಸಿಟಿ ಆಗ್ಬಿಟ್ರೆ ಎಲ್ಲ CC ರೋಡ್. ಅಂದ್ರೆ ಇವತ್ತು MLA ಮನಸ್ಸು ಮಾಡೋದು ಒಂದು ಕ್ಷೇತ್ರ ಹೆಂಗೆ ಡೆವಲಪ್ ಮಾಡೋದು ಅಂತ
ಕೆಲಸ ನಾವು ಮಾಡಿದ್ದೀವಿ. ಎಲ್ಲ ನೀವು ಎಜುಕೇಟೆಡ್ ಇದ್ದೀರಿ, ತಿಳ್ಕೊಂಡವ್ರದಿರಿ. ಮುಂದಿನ ದಿವಸನಾಗೂ ಜಾಗೃತರಾಗಿ ನೀವು ಸಮಾಜದವ್ರು ಎಲ್ಲರೂ ಕೂಡಿ ಮತ್ತೆ 28ಕ್ಕೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ನಾನು 2 ಮಾತು